ಹಲೋ ಮೈ ಬ್ಯೂಟಿಫುಲ್ ವಿವರ್ಸ್, ಏನಿದು ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ನಿಮಗೆ ಬೆಂಡೆಕಾಯಿ ಮತ್ತು ಆಲೂಗೆಡ್ಡೆನ ಉಪಯೋಗಿಸಿ ಒಂದು ಒಳ್ಳೆ ಫ್ರೈನ ಯಾವ ರೀತಿ ಮಾಡಬಹುದು ಈಸಿಯಾಗಿ ಸಿಂಪಲಾಗಿ ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಇದಕ್ಕೇನು ಜಾಸ್ತಿ ಟೈಮ್ ಸಹ ಇಡಿಸೋದಿಲ್ಲ, ಕಮ್ಮಿನೂ ಕೂಡ ಇಂಗ್ರೀಡಿಯೆಂಟ್ಸು. ಸೊ ನಾನಿಲ್ಲಿ ಫ್ರೆಶ್ಶಾಗಿ 250 ಗ್ರಾಮ್ಸ್ ಅಷ್ಟು ಬೆಂಡೆಕಾಯಿನ ತೊಗೊಂಡು ಒಂದು ಮೀಡಿಯಮ್ ಸೈಜ್ನಲ್ಲಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ 250 ಗ್ರಾಮ್ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಈರುಳ್ಳಿನ ಮೀಡಿಯಮ್ ಸೈಜ್ ಅಂದರೆ ಸ್ಮಾಲ್ ಸೈಜು ಎರಡನ್ನ ನಾನು ತೊಗೊಂಡಿದ್ದೀನಿ. ಉದ್ದುದ್ದ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಗಡ್ಡೆ ದಪ್ಪ ಗಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಈ ಫ್ರೈಗೆ ನಾನು ಯಾವುದೇ ಕಾರಣಕ್ಕೂ ಕರಿಬೇವಿನ ಸೊಪ್ಪನ್ನ ಉಪಯೋಗಿಸ್ತಾ ಇಲ್ಲ. ಇಲ್ಲಿ ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಸಣ್ಣದಾಗಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಫಸ್ಟು ಬಾಣಲಿಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ನೋಡಿ, ಈಗ ಎಣ್ಣೆ ಕಾದಿದೆ. ಈಗ ಇದಕ್ಕೆ ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಪಟ ಪಟ ಅಂತ ನಮಗೆ ಸೌಂಡ್ ಬರಬೇಕು, ಆಗ ಜೀರಿಗೆ ಅದರದ್ದು ಘಮನ ಫ್ಲೇವರ್ನ ಎಲ್ಲ ಬಿಡುತ್ತೆ. ಈಗ ಇದಕ್ಕೆ ಇಂಗನ್ನ ನಾನು ಹಾಕೋತಾ ಇದ್ದೀನಿ. ಹಿಂಗೆ ಹಾಕಿದ್ಮೇಲೆ ನಾನು ಸಣ್ಣದಾಗಿ ಚಾಪ್ ಮಾಡಿದ್ದೀನಲ್ಲ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಅದಾದಮೇಲೆ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಫ್ರೈ ಆಗಬೇಕು. ನಮಗೆ ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರಬೇಕು. ನೋಡಿ, ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಲ್ಲ 2 ಸ್ಮಾಲ್ ಈರುಳ್ಳಿನ ಹಾಕೋತಾ ಇದ್ದೀನಿ. ನೋಡಿ, ಇದೇ ಥರನೇ ಇರಬೇಕು ಈ ಫ್ರೈಗೆ. ಇದೇ ಥರನೇ ನೀವು ಸಹ ಕಟ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಸ್ವಲ್ಪ ನಮಗೆ ಬೇಯಬೇಕಲ್ಲ, ಸ್ವಲ್ಪ ಉಪ್ಪನ್ನ ಹಾಕೋತೀನಿ. ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ. ಇದೇ ಈರುಳ್ಳಿ ಏನು ಜಾಸ್ತಿ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಪಿಂಕ್ ಆದರೆ ಸಾಕು ನಮಗೆ. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಫ್ಲೇಮ್ ಹೈನೇ ಇರಲಿ, ಆಗ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿನೂ ಬೇಗ ನಮಗೆ ಬೇಯುತ್ತೆ. ಬ್ರೌನ್ ಆಗೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಇಷ್ಟು ಬೆಂದರೆ ಸಾಕು ನಮಗೆ. ಈಗ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆನೂ. ಆಲೂಗಡ್ಡೆ ಮುಕ್ಕಾಲು ಭಾಗ ಬೇಯೋವರೆಗೂ ಬಿಟ್ಬಿಡಿ ಇದನ್ನು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲಿ. ನೋಡಿ, ಲೋ ಫ್ಲೇಮ್ ಮಾಡಿದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ನೋಡಿ, ನಮಗೆ ಇಲ್ಲಿ ಆಲೂಗಡ್ಡೆ ಬೆಂದಿದೆ, ತೋರಿಸ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಕಟ್ಟಾಗಿದೆ. ಈಗ ಇದಕ್ಕೆ ನಾನು ಸ್ಪೈಸಸ್ಗಳನ್ನ ಹಾಕೋತಾ ಇದ್ದೀನಿ. ಮೊದಲನೇದಾಗಿ 1/4 ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಆಮೇಲೆ 2 ಹಸಿಮೆಣಸಿನ್ಕಾಯಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರನ ಸೇರಿಸ್ಕೊಳ್ಳಿ. ಇಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಆಮ್ಚೂರ್ ಪುಡಿನ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಆಮ್ಚೂರ್ ಪುಡಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಆಮ್ಚೂರ್ ಪುಡಿ ಆಯಿತು.
ಈಗ ಇದಕ್ಕೆ ನಾನು ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಅದಾದಮೇಲೆ ಕಸೂರಿ ಮೇಥಿನೂ ಸಹ ನಾನಿಲ್ಲಿ ನೋಡಿ ಕಸೂರಿ ಮೇಥಿನೂ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ನಮಗೆ ಸ್ಪೈಸಸ್ ಪೌಡರ್ಗಳದ್ದು ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡಿಲ್ಲ. ಒಂದ್ಸಲ ನೀವು ಟ್ರೈ ಮಾಡಿ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಉಪಯೋಗಿಸ್ದಲೇ. ಆಮೇಲೆ ಮುಖ್ಯವಾಗಿ ಟೊಮ್ಯಾಟೊ ನಾನಿಲ್ಲಿ ಬಳಸಿಲ್ಲ. ಈ ಮೂರನ್ನು ಬಳಸ್ದಲೇ ಈ ಫ್ರೈನ ನೀವು ಮಾಡಿ ಒಂದ್ಸಲ ಟೇಸ್ಟ್ ನೋಡಿ, ಆಗ ನೀವೇ ಇದಕ್ಕೆ ಅಡಿಕ್ಟ್ ಆಗೋಗ್ತೀರ. ಈಗ ನಾನು ಬೆಂಡೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬೆಂಡೆಕಾಯಿ, ಎಳೆ ಬೆಂಡೆಕಾಯಿ ಆದರೆ ಬೇಗ ನಮಗೆ ಬೆಂದ್ಬಿಡುತ್ತೆ. ಸೊ ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಚೆನ್ನಾಗಿ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಆಗಲೇ ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ನಾನು ಉಪ್ಪನ್ನು ಬೆರೆಸ್ಕೊಂಡಿದ್ದೆ. ಈಗ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ನೋಡಿ, ಎಲ್ಲ ಸ್ಪೈಸಸ್ಸು ಈ ಬೆಂಡೆಕಾಯಿಗೆ ಸೇರ್ಕೋಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಮಾಡಿ 5 ಮಿನಿಟ್ಸ್ ನೀವು ಬಿಟ್ಬಿಡಿ. ಆ ಹಬೆಗೇ ಬೆಂಡೆಕಾಯಿ ಬೇಗ ಬೆಂದೋಗುತ್ತೆ ನಮಗೆ. ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಡ್ರೈ ಆಗಿ ನೀವು ಮಾಡ್ಕೊಳ್ಳಿ. ಆಲ್ರೆಡಿ ನಮ್ಮ ವ್ಯೂವರ್ಸ್ ಎಲ್ಲ ತೋರಿಸಿರ್ತಾರೆ, ಬಟ್ ಟೊಮ್ಯಾಟೊ ಹಾಕ್ತಾರೆ. ಬಟ್ ನಾನು ಇದಕ್ಕೆ ಟೊಮ್ಯಾಟೊ ಹಾಕಲ್ಲ, ಒಂದೇ ಥರ ಟೇಸ್ಟ್ ಕೊಡುತ್ತೆ. ಈ ಥರ ಡ್ರೈ ಆಗಿ ಮಾಡಿದಾಗ ಅನ್ನ ಬೇಳೆ ಸಾರಿಗೆ ನೆಂಚ್ಕೊಳ್ಳೋದಕ್ಕೆ ಸಖತ್ತಾಗಿರುತ್ತೆ. ಇದ್ರ ಮುಂದೆ ಯಾವ ಪಲ್ಯ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಯಾವುದು ನಮಗೆ ಬೇಕಾಗಲ್ಲ. ನೋಡಿ, ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮ್ ಮಾಡಿ ಬಿಟ್ಬಿಡಿ. ನೋಡಿ, ಈಗ ಪರ್ಫೆಕ್ಟಾಗಿ ನಮಗೆ ರೆಡಿಯಾಗಿದೆ. ಈಗ ಇದಕ್ಕೆ ನಾನು ಫ್ರೆಶ್ಶಾಗಿ ಮನೆಯಲ್ಲಿ ಮಾಡಿರ್ತಕ್ಕಂಥ ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಆಲೂ ಬೆಂಡೆಕಾಯಿ ರೆಡಿಯಾಗಿದೆ. ತುಂಬಾ ಸಿಂಪಲ್ಲು. ಅನ್ನ ಬೇಳೆ ಸಾರುಗಳಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈವನ್ ಚಪಾತಿಗೂ ಚೆನ್ನಾಗಿರುತ್ತೆ. ಬಟ್ ಅನ್ನ ಸಾಂಬಾರಿಗೆ ತುಂಬಾ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾವಾಗಲೂ ಒಂದೇ ಥರ ನಾವು ಟೊಮ್ಯಾಟೊ ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇರ್ತೀವಿ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ನಿಮ್ಮ ಮನೆಯವರಿಗೆ ಇಷ್ಟ ಆಗುತ್ತೆ. ಆಲೂಗೆಡ್ಡೆ ಬೆಂಡೆಕಾಯಿ ಫ್ರೈ ಏನಿಲ್ಲ ಅಂದರೆ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಇದಕ್ಕೆ ಬೆಂಡೆಕಾಯಿ ಏನು ಬೇಗ ಬೆಂದೋಗುತ್ತೆ, ಆಲೂಗೆಡ್ಡೆಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ನೋಡಿ, ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಡಿಶ್ ಔಟ್ ಮಾಡಿದ್ದೀನಿ. ಆಲೂ ಬೆಂಡಿ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಪ್ಲೀಸ್ ಯಾರೆಲ್ಲ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರ್ತೀರ ಅವರು ಒಂದು ಥಮ್ಸ್ ಅಪ್ನ ಕೊಡಿ. ನೀವು ಕೊಡೋ ಒಂದು ಲೈಕ್ಸು ನನಗೆಷ್ಟೋ ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ. ಏನೇ ಇದ್ದರೂ ಸಹ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಾನೆಲ್ಲ ವೀಡಿಯೋಸ್ನು ಒಂದ್ಸಲ ಸರ್ಚ್ ಮಾಡಿ ವೆರೈಟಿ ಆಗಿರೋ ಅಂಥ ಡಿಶಸ್ ಎಲ್ಲ ನಾನು ಮಾಡಿರ್ತೀನಿ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.